ಒಟ್ಟಿನಲ್ಲಿ ಈ ಜಾತಿ ಗಣತಿಯ ಇತಿಹಾಸವನ್ನ ಗಮನಿಸಿದ್ರೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಅಂದ್ರೆ 1881ರಿಂದ 1931ರವರೆಗೆ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯ ಜೊತೆ ಎಲ್ಲ ಜಾತಿಗಳ ಗಣತಿಯನ್ನು ಕೂಡ ಮಾಡಲಾಗ್ತಿತ್ತು. ಆದ್ರೆ ಸ್ವತಂತ್ರ ಭಾರತದ ಮೊದಲ ಜನಗಣತಿ ಅಂದ್ರೆ 1951ರಲ್ಲಿ ನಡೆದಂತಹ ಸೆನ್ಸೆಕ್ಸ್ ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ತಂದಿದ್ರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನ ಹೊರತುಪಡಿಸಿ ಉಳಿದ ಜಾತಿಯವರ ಗಣತಿಯನ್ನ ನಿಲ್ಲಿಸಲಾಗಿತ್ತು. ಜಾತಿ ಕಡೆ ಹೆಚ್ಚು ಗಮನ ಹರಿಸಿದ್ರೆ ದೇಶದ ಏಕತೆಗೆ ಧಕ್ಕೆ ಆಗಬಹುದು ಅಂತ ನೆಹರು ಜಾತಿ ಗಣತಿಯನ್ನ ನಿಲ್ಲಿಸಿದ್ರು. ಬಳಿಕ 1961ರಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತಮ್ಮದೇ ಸರ್ವೆ ಆಧಾರದ ಮೇಲೆ ಒಬಿಸಿಗಳ ರಾಜ್ಯವಾರು ಪಟ್ಟಿಯನ್ನ ತಯಾರಿಸುವ ಅವಕಾಶವನ್ನ ನೀಡಿತು. ಆದರೆ ಯಾವುದೇ ರಾಷ್ಟ್ರೀಯ ಜಾತಿ ಗಣತಿ ನಡೆಸಿದ್ದಿಲ್ಲ.